ಈಗಾಗಲೇ ರಾಜ್ಯ ಹೈಕೋರ್ಟ್ ಮಹತ್ವದ ಆದೇಶವನ್ನು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಏನು ರಾಜ್ಯಪಾಲರು ಕೊಡಿದ್ರು, ಅದರ ವಿರುದ್ಧ ಏನು ಅರ್ಜಿಯನ್ನು ಹಾಕಿದ್ರು ಅದನ್ನು ತಿರಸ್ಕಾರವನ್ನು ಮಾಡಿದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಮಾಜಿ ಸಚಿವರಂತಹ ಎನ್ ಮಹೇಶ್ವರ ಇದ್ದಾರೆ. ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಈಗಾಗಲೇ ಒಂದು ಮಹತ್ವದ ಆದೇಶವನ್ನು ಮಾಡಿದೆ, ಅಥವಾ ಏನು ಸಿದ್ದರಾಮಯ್ಯರು ಅರ್ಜಿಯನ್ನು ಕೊಟ್ಟಿದ್ರು ಅದನ್ನ ಡಿಸ್ಮಿಸ್ ಮಾಡಿದೆ. ಏನು ಹೇಳ್ತೀರಿ ಸರ್ ಈ ಒಂದು ವಿಚಾರ? ಇದು ಕಾನೂನಿನ ಜಯ, ಸಂವಿಧಾನದ ಜಯ, ನ್ಯಾಯದ ಪರವಾದಂಥ ತೀರ್ಪು. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷನಾಗಿ ನಾನು ಇದನ್ನು ಸ್ವಾಗತ ಮಾಡ್ತೀನಿ. ನಾವು ಈಗ ಉಳಿದಿರೋದು ಒಂದೇ ದಾರಿ, ಅದು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಫೇಸ್ ಮಾಡಬೇಕು. ಸರ್, ಈಗ ನೀವು ಸಾಕಷ್ಟು ಹೋರಾಟವನ್ನು ಮಾಡಿದ್ರಿ, ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆನೇ ಮಾಡಿದ್ರಿ. ಇದರ ಜೊತೆ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಅಥವಾ ದಲಿತರಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರಿ. ಆದರೆ ಪ್ರತಿ ಹಂತದಲ್ಲೂ ಸಿದ್ದರಾಮಯ್ಯನವರು ನಾನೇನು ತಪ್ಪು ಮಾಡಿಲ್ಲ, ಹೀಗಾಗಿ ಏನು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಎನ್ನುವಂಥ ಮಾತುಗಳನ್ನಾಡಿದ್ರು. ಮತ್ತು ಸಾಕಷ್ಟು ಬಹಿರಂಗ ಸಭೆಗಳಲ್ಲೂ ರಾಜ್ಯಪಾಲರನ್ನ ಏಕವಚನದಲ್ಲಿ ಗೇಲಿ ಮಾಡುವಂಥ ವಿಚಾರದಲ್ಲೂ ಕೂಡ ಮಾತನಾಡ್ತಿದ್ರು. ಸರ್, ಈಗ ನಾನೇನು ತಪ್ಪು ಮಾಡಿಲ್ಲ ಅಂತ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅದನ್ನು ಅವ್ರ ಲಾಯರ್ಗಳು ಹೇಳಿದ್ದಾರೆ. ಜುಜ್ಬಿ 14 ಸೈಟ್ಗೆ, ಜುಜ್ಬಿ ಅಂತ 14 ಸೈಟ್ಗೆ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರಾ, ಇದ್ರಲ್ಲಿ ಪಾಲ್ದಾರರಾಗ್ತಾರಾ ಅಂತ ಹೇಳಿದ್ರಲ್ವಾ. ಈಗ ಜುಜ್ಬಿ ಅಂತ ಮಾತಾಡಿದ್ರಲ್ಲ, ಆ ಲಾಯರ್ಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶಕ್ತಿ ಏನು ಅಂತ ಗೊತ್ತಾಗಿದೆ. ಹಾಗಾಗಿ ಈಗ ಸಂವಿಧಾನವನ್ನು ಗೌರವಿಸ್ತಕ್ಕಂಥ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಗೌರವಿಸ್ತಕ್ಕಂಥ, ನ್ಯಾಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಫೇಸ್ ಮಾಡಬೇಕಷ್ಟೇ. ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಇದರ ಜಯ ಸಿಗಬೇಕು. ಅವ್ರೇನು ಹೇಳ್ತಾರೆ, ಹೈಕಮಾಂಡ್ ನನ್ನ ಪರವಾಗಿದೆ, 135 ಶಾಸಕರು ನನ್ನ ಪರವಾಗಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಸರ್, ಬಹಿರಂಗ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ಮಾತುಗಳನ್ನ ಹೇಳಿದ್ದಾರೆ. ಸರ್, ಕೆಲವು ಕಾನೂನು ಪ್ರಕಾರ ರಾಜೀನಾಮೆ ಕೊಡಬೇಕು, ಕಾನೂನು ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು. ಆಯಿತಾ? 136 MLAಗಳು ಇದ್ದಾರೆ ಕಾಂಗ್ರೆಸ್ಸಲ್ಲಿ, ತೊಂದರೆ ಇಲ್ಲ. ನೀವು ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿ, ಆ 134 ಜನ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಲಿ, ನೀವು ರಿಸೈನ್ ಮಾಡಿ. ಥ್ಯಾಂಕ್ ಯು. ಇದಿಷ್ಟು ಏನು ಎನ್ ಮಹೇಶ್ವರ ಮಾತಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಆಗಿದೆ. ಕ್ಯಾಮರಾಮನ್ ಸತೀಶ್ ಜೊತೆ SS ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.